ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಬೇಗ ವಿಡಿಯೋ ಶುರು ಮಾಡೋಣ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಇಷ್ಟೆಲ್ಲ ಹೂ ಬಿಟ್ಟಿದೆ. ಕನಕಾಂಬರದಲ್ಲಿ 3 ವೆರೈಟಿ ಇದೆ. ಒಂದು ನಾರ್ಮಲ್ ಕನಕಾಂಬರ, ಇನ್ನೊಂದು ಯೆಲ್ಲೋ ಕನಕಾಂಬರ, ಮತ್ತೊಂದು ಗೌರಿಬಿದೂರು ಕನಕಾಂಬರ. ಇವತ್ತು ಕನಕಾಂಬರ ಹೂ ಇಷ್ಟೊಂದು ಸಿಕ್ಕಿದೆ. ನೋಡಿ, ನೀವೇ ಕಣ್ಣಾರ ವಿಡಿಯೋದಲ್ಲಿ ನೋಡಬಹುದು ಎಷ್ಟು ಗೊಂಚಲಾಗಿ ಬಿಟ್ಟಿದೆ. ನೋಡೋಕೆ ಕಣ್ಣೆರಡು ಸಾಲಲ್ಲ. ಪಾಟ್ನಲ್ಲಿ, ಗ್ರೋ ಬ್ಯಾಗ್ನಲ್ಲಿ ಗಿಡ ಏಕೆ ಬರಲ್ಲ ಗೊತ್ತಾ? ಗಿಡಕ್ಕೆ ಬೇರು ಬಿಡಲು ಸಾಧ್ಯವಿಲ್ಲ. ಹಾಗಾಗಿ ರೀಪಾಟ್ ಮಾಡಬೇಕು. ಅಂದರೆ ಗಿಡಗಳನ್ನು ಚಿಕ್ಕದರಿಂದ ದೊಡ್ಡದಕ್ಕೆ ಪಾಟ್ ಅಥವಾ ಗ್ರೋ ಬ್ಯಾಗ್ ಚೇಂಜ್ ಮಾಡಬೇಕು. ಅಂದರೆ ನೆಲದಲ್ಲಿ ಒಂದು ಸಲ ಹಾಕಿದರೆ ಯಾವುದೇ ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ಅದು ನೆಲದಲ್ಲೇ ಪರ್ಮನೆಂಟ್ ಆಗಿ ಬೇರು ಊರುತ್ತೆ. ಹಾಗಾಗಿ ಗಿಡಗಳು ಅಗಲಿಕೊಂಡು ಉದ್ದವಾಗಿ ಬೆಳೆದುಕೊಂಡು ಗಿಡದ ತುಂಬ ಹೂ ಮೊಗ್ಗುಗಳಿಂದ ಕೂಡಿರುತ್ತವೆ. ನೆಲದಲ್ಲಿ ಇರುವ ಗಿಡಗಳಿಗೆ ಹೆಚ್ಚಿನ ಆರೈಕೆ ಬೇಕಾಗಿಲ್ಲ. ಸಮಯಕ್ಕೆ ಸರಿಯಾಗಿ ನೀರು ಹಾಕಿದರೆ ಸಾಕು. ಆದರೆ ಪಾಟಲ್ಲಿ ಹಾಗಲ್ಲ, ಗೊಬ್ಬರ ಹಾಕುತ್ತಿರಲೇಬೇಕು. ಹೂ ಪಡೆಯಲು ನಾವು ನಮ್ಮಲ್ಲಿರುವ ನೆಲದಲ್ಲಿ ಇರುವ ಗಿಡಗಳಿಗೆ ನಮ್ಮ ಅಮ್ಮ ವರ್ಷಕ್ಕೆ 1 ಸಲ ಕುರಿಗೊಬ್ಬರ ಮಳೆಗಾಲದಲ್ಲಿ ಅಷ್ಟೇ ಹಾಕುವುದು. ಆದರೂ ಗಿಡಗಳು ಎಷ್ಟು ಚೆನ್ನಾಗಿ ಹೂ ಬರುತ್ತವೆ ನೋಡಿ. ಹಾಗೆ ನಮ್ಮಲ್ಲಿರುವ ಸೇವಂತಿಗೆ ಗಿಡಗಳ ಕಲ್ಲರನ್ನು ಸ್ಕ್ರೀನ್ ಮೇಲೆ ಹಾಕುತ್ತಿದ್ದೇನೆ. ಎಷ್ಟು ಕಲ್ಲರ್ ಮಾತ್ರ ನಮ್ಮಲ್ಲಿ ದೊರೆಯುವುದು. ತುಂಬ ಜನ ಬೇರೆಯವರ ವಿಡಿಯೋದ ಫೋಟೋಗಳನ್ನು ಕಳಿಸಿ ಇದು ಸಿಗುತ್ತಾ ಅದು ಸಿಗುತ್ತಾ ಅಂತೀರಲ್ಲ, ಅದಕ್ಕೆ ಪದೇ ಹೇಳುತ್ತಿದ್ದೇನೆ ನಾನು. ಸ್ಕ್ರೀನ್ ಮೇಲೆ ತೋರಿಸುತ್ತಿರುವ ಕಲ್ಲರ್ಗಳಷ್ಟೇ ನಮ್ಮಲ್ಲಿ ದೊರೆಯುವುದು. ಹಾಗೆ ನಾವು ಫೋನ್ ಯೂಸ್ ಮಾಡಕ್ಕೆ ಬರದವರಿಗೆ ವಾಟ್ಸಪ್ ಮಾಡಿ ಅಂತ ಹೇಳಲ್ಲ. ಫೋನ್ ಮಾಡಿ ಸಹ ಆರ್ಡರ್ ಮಾಡಬಹುದು. ನಾನು ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಮೆನ್ಷನ್ ಮಾಡಿದ್ದೇನೆ. ಆ ನಂಬರಿಗೆ ವಾಟ್ಸಪ್ ಬರುವವರು ವಾಟ್ಸಪ್ ಮಾಡಿ, ಫೋನ್ ಮಾಡುವವರು ಫೋನ್ ಮಾಡಿ ಬುಕ್ ಮಾಡಿಕೊಳ್ಳಿ. ಹಾಗೆ ನಾನು ಯಾವುದೇ ಊರಿಗೆ ಕೊರಿಯರ್ ಮಾಡಲು ಪ್ಯಾಕಿಂಗ್ ಮಾಡುವ ಚಾರ್ಜಸ್ ಆಗಲಿ, ಪಾಟ್ಗಳನ್ನು ತಗೊಳ್ಳಿ ಕೊರಿಯರ್ ಕಳಿಸ್ತೀನಿ ಅಂತ ಇದುವರೆಗೂ ನಾನು ಯಾರಿಗೂ ಹೇಳಿಲ್ಲ. ನಾನು ಇಲ್ಲಿವರೆಗೂ ಕಳಿಸಿರುವ ಕೊರಿಯರ್ಗಳು ತುಂಬ ಸೇಫಾಗಿ ಅವರ ಮನೆಗಳಿಗೆ ತಲುಪುತ್ತಿವೆ. ಅವರು ಸಹ ವಿಡಿಯೋ ಮಾಡಿ ಕಳುಹಿಸಿದ್ದಾರೆ. ಅವರು ಉಡುಪಿಯವರು ರಜಿನಿ ಅಂತ. ಮತ್ತೆ ಹೊಸ ಗಿಡಗಳಿದ್ದರೆ ಹೇಳಿ ತಗೋತೀವಿ ಅನ್ನುತ್ತಾರೆ. ನನ್ನ ಪಾರ್ಸಲ್ ಯಾವ ಹತ್ತಿರದ ಊರಿಗಲ್ಲ, ದೂರದ ಊರುಗಳಿಗೆ ಹೋಗುತ್ತಿರುವುದು. ಜಾಸ್ತಿ ಉಡುಪಿಯವರಿಗೆ ಕಳುಹಿಸಿರುವುದು. ಎಲ್ಲರೂ ಪಾಟ್ ತಗೊಂಡೇ ಗಿಡ ತಗೊಳ್ಳೋಕೆ ಆಗಲ್ಲ. ಹಾಗಾಗಿ ನಾವು ಸೇಫಾಗಿ ಗಿಡಗಳನ್ನು ಪ್ಯಾಕ್ ಮಾಡಿ ಕಳುಹಿಸುತ್ತೇವೆ. ನಮ್ಮ ಹತ್ತಿರ ಗಿಡ ತೆಗೆದುಕೊಂಡವರು ಬೇರೆ ಗಿಡಗಳಿದ್ದರೆ ತಿಳಿಸಿ ಬುಕ್ ಮಾಡಿಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಇವತ್ತು ಆರ್ಡರ್ ತಲುಪಿದ ಮೇಲೆ ವಿಡಿಯೋ ಮಾಡಿ ಹೇಗೆ ಗಿಡಗಳ ಫ್ರೆಶ್ನೆಸ್ ಇದೆ ಅಂತಾನೂ ಹೇಳಿದ್ದಾರೆ. ಹಾಗಾಗಿ ಮತ್ತೆ ಹೇಳುತ್ತಿರುವುದು ಒಂದೇ, ನಾನು ಸ್ಕ್ರೀನ್ ಮೇಲೆ ತೋರಿಸುತ್ತಿರುವ ಕಲ್ಲರ್ಗಳು ಮಾತ್ರ ನಮ್ಮಲ್ಲಿ ಸಿಗುವುದು. ನಾನು ಗಿಡಗಳನ್ನು ಹೇಗೆ ಹಾಕಿಕೊಂಡು ಹೇಗೆ ಬೆಳೆಸಬೇಕೆಂದು ವಿಡಿಯೋ ಸಹ ಹಾಕಿದ್ದೇನೆ. ಚೆಕ್ ಮಾಡಿಕೊಳ್ಳಿ. ಹಸಿರು ಸೇವಂತಿಗೆ ಸಸಿಯಲ್ಲಿ ಐರು ಬರುವುದಿಲ್ಲ. ನಮ್ಮ ಗಾರ್ಡನ್ನಲ್ಲಿ 1 ವರ್ಷದಿಂದ ಗಿಡ ಇದೆ. ನನ್ನ ವಿಡಿಯೋ ನೋಡಿರುವವರಿಗೆ ಗೊತ್ತಿರುತ್ತದೆ. ಅದು ಬರೀ ಕಟಿಂಗ್ ಇಂದ ಮಾತ್ರ ಬರುವುದು. ಈಗ ನನ್ನ ಗಾರ್ಡನ್ನಲ್ಲಿ ಆ ಗಿಡ ಹೋಯಿತು. ಆದರೆ ಒಂದು ಕಟಿಂಗ್ ಹಾಕಿದ್ದು ಮಾತ್ರ ಬಂದಿರುವುದು. ನೋಡಿ, ಅದು ಇದೆ.
ಇದು ಇವತ್ತಿನ ವಿಡಿಯೋ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಬೇರೆಯವರಿಗೂ ಶೇರ್ ಮಾಡಿ. ನಿಮ್ಮ ಪ್ರೀತಿಯ ದೀಕ್ಷಾ ನಿಮ್ಮ ಮನೆ ಮಗಳೆಂದುಕೊಂಡು ನನಗೆ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಒಳ್ಳೆ ವಿಡಿಯೋಗಳೊಂದಿಗೆ ಸಿಗುತ್ತೇನೆ. ಬಾಯ್.